ಇಂಥ ರಿಸೆಷನ್ ಪೀರಿಯಡ್ ನಲ್ಲೂ ಕೂಡ ಪಾಸಿಟಿವ್ ಗ್ರೋತ್ ಅನ್ನ ದಾಖಲು ಮಾಡಬಲ್ಲಂತ ಸಾಮರ್ಥ್ಯ ಇರುವ ರಾಷ್ಟ್ರ ಅದು ಭಾರತ ಮಾತ್ರ. ಇವತ್ತು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಇವತ್ತು ನಾವು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ. ನಾನು ಡೆಫಿನೆಟ್ಲಿ ಇದಕ್ಕೆ ಕ್ಲಾಪ್ಸ್ ಕೇಳ್ತೀನಿ ನಿಮ್ಮ ಹತ್ರ. ಯಾಕೆ ಗೊತ್ತಾ? 6G ಟೆಕ್ನಾಲಜಿಯನ್ನ ಜಗತ್ತಿನ ಅನೇಕ ರಾಷ್ಟ್ರಗಳು ಇನ್ನೂ ಆಲೋಚನೆ ಕೂಡ ಮಾಡಲಿಲ್ಲ. ಆದರೆ ಭಾರತ ಅದಾಗಲೇ 6G ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡಿಕೊಳ್ಳುವಂತ ಅಗ್ರಣಿ ರಾಷ್ಟ್ರವಾಗಿ ರೂಪುಗೊಳ್ಳಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನ ಮಾಡಿ ಆಗಿದೆ. ಬಡರಾಷ್ಟ್ರ ಭಾರತ, ಬಡರಾಷ್ಟ್ರ ಭಾರತ ಅಂತ ಹೇಳ್ತಿದ್ದವ್ರು ಇವತ್ತು ಲೈನಲ್ಲಿ ನಿಂತ್ಕೋಬೇಕು. ನಮ್ಮ ಹತ್ರ ಬಂದು ನಮಗೆ ಸಾಲ ಕೊಡ್ತೀರಾ ಅಂತ ಕೇಳಬೇಕಾಗಿರುವಂತ ಸ್ಥಿತಿ ಬಂದ್ರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಭಾರತ ಅಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಂತ ಬರೀ ಇಷ್ಟೇ ಅಲ್ಲ ಮಿತ್ರರೇ, ಆ ಹುಡುಗ ಒಬ್ಬ ಹೇಳಿದ್ನಲ್ಲ, ಜಗತ್ತಿನ ಎಲ್ಲ ಮೊದಲುಗಳು ಏನಿವೆಯೋ ಅದು ಇಲ್ಲೇ. ನಾನು ತಮಾಷೆ ಮಾಡ್ತಿರ್ತೀನಿ, ಜಗತ್ತಿನ ಶ್ರೀಮಂತ ರಾಷ್ಟ್ರ ಅಮೆರಿಕ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅಮೆರಿಕ ಜಗತ್ತಿನ ದೊಡ್ಡ ಸಾಲಗಾರ ರಾಷ್ಟ್ರ. ಅವರಿಗೆ ಡಾಲರ್ನ ಪ್ರಿಂಟ್ ಮಾಡಿ ಮಾಡಿ ಹಂಚೋದು ಗೊತ್ತಿರೋದ್ರಿಂದ ಅವರು ಡಾಲರ್ನ ಇಟ್ಕೊಂಡು ಶ್ರೀಮಂತರು ಅಂತ ಕರೆಸ್ಕೊಳ್ಳಲ್ಪಡ್ತಾರೆ. ಬಟ್ ಅವರ ಶ್ರೀಮಂತಿಕೆಯ ಲೆಕ್ಕ ಹಾಕೋದನ್ನು ಹೇಳ್ಕೊಟ್ಟಿದೆ ನಾವಿಲ್ಲದೆ ಹೋಗಿದ್ರೆ ರೋಮನ್ ಅಂಕೆಗೆಯಲ್ಲಿ 10, 50, 100, 1000, 10,000ವರೆಗೂ ಹೇಳಬೇಕಿತ್ತು. ನಾವು ಬಂದ ಮೇಲೆ ಲಕ್ಷ, ಕೋಟಿ, ಅರ್ಬುದ, ನ್ಯರ್ಬುದಗಳನ್ನೆಲ್ಲ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ತಾ ಇರೋದು ನಾವು 0 ಕೊಟ್ಟಿದ್ರಿಂದ. ಇಮ್ಯಾಜಿನ್ ಮಾಡಿ ಎಂತ ರಾಷ್ಟ್ರ ಭಾರತ. ಭಾರತದ ಈ ಕಾರಿಗರಿ ಅಥವಾ ಈ ಸ್ಕಿಲ್ ಇದೆಯಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ತುಂಬಾ ಮಾತಾಡ್ತಿದ್ರಲ್ಲ, ಈ ಸ್ಕಿಲ್ ನೀವು ನೋಡಬೇಕು ಅಂದ್ರೆ ಯಾವಾಗ್ಲಾದ್ರೂ ವಿಜಯನಗರಕ್ಕೆ ಹೋಗಿ ಬನ್ನಿ. ವಿಜಯನಗರಕ್ಕೆ ಹೋದಾಗ ಬರೀ ದೇವಸ್ಥಾನ ಮಾತ್ರ ನೋಡ್ಕೊಂಡು ಬರಬೇಡಿ, ದೇವಸ್ಥಾನದ ಸುತ್ತಮುತ್ತಲೂ ನೋಡ್ಕೊಂಡು ಬನ್ನಿ. ವಿಜಯನಗರದ ನೀರಾವರಿ ವ್ಯವಸ್ಥೆ ನೋಡ್ಕೊಂಡು ಬನ್ನಿ. ನಾನು ವಿಜಯನಗರದ ಎಷ್ಟು ಸುಂದರವಾಗಿದೆ ಗೊತ್ತಾ? ತುಂಗಭದ್ರೆಯಿಂದ ನೀರು ಬರುತ್ತೆ, ಅದು ನೇರವಾಗಿ ಮೇಲೆ ವಿದ್ಯಾರಣ್ಯರ ಮಂದಿರಕ್ಕೆ ಹೋಗುತ್ತೆ. ವಿದ್ಯಾರಣ್ಯರ ಮಂದಿರದಲ್ಲಿ ದೇವರನ್ನ ಪ್ರದಕ್ಷಿಣೆ ಹಾಕುತ್ತೆ, ಸುತ್ತುತ್ತೆ ನೀರು. ಹಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಆನಂತರ ದೇವಸ್ಥಾನಕ್ಕೆ ಬರುತ್ತೆ. ದೇವಸ್ಥಾನದಲ್ಲಿ ದೇವರಿಗೆ ಬೇಕಾಗಿರುವ ನೀರು ಉಪಯೋಗ ಆದ ನಂತರ ದಾಸೋಹದ ಕೋಣೆಗೆ ಹೋಗುತ್ತೆ, ಅಲ್ಲಿ ನೀರನ್ನು ಬಳಸ್ಕೊಳ್ತಾರೆ. ಅದಾದ ನಂತರ ಅದು ಊರಿಗೆ ಹೋಗುತ್ತೆ, ಊರಿನಿಂದ ಅದು ಊರಿನಲ್ಲಿ ರೈತರು ಬಳಸ್ಕೊಳ್ಳುವಂತ ಜಾಗಗಳಿಗೆ ಹೋಗುತ್ತೆ. ಏನ್ ವ್ಯವಸ್ಥೆ! ನಾನು ಕೇಳಿದೆ ಅವರಿಗೆ, ನೀರು ಯಾವಾಗಲೂ ಇರುತ್ತಾ, ಮಳೆಗಾಲದಲ್ಲಿ ಮಾತ್ರಣ? ಅವರಂದ್ರು, ಚಕ್ರವರ್ತಿ, ತುಂಗಭದ್ರೆಯಲ್ಲಿ ಯಾವಾಗ ನೀರಿರುತ್ತೋ ಎಲ್ಲ ನೀರಿರುತ್ತೆ. ನಾನು ಕೇಳಿದೆ, ತುಂಗಭದ್ರೆಯಲ್ಲಿ ಯಾವಾಗಲೂ ಇರುತ್ತೆ 24/7. ಇಲ್ಲೂ 24/7 ನೀರಿರುತ್ತೆ. ಎಂಥ ಜಾಗವನ್ನು ಹುಡ್ಕೊಂಡು ಕಾಲುವೆ ಕೊರೆದಿದ್ದಾರೆ ಅಂತಂದ್ರೆ, ಯಾವ ಜಾಗದಲ್ಲಿ ನೀರು ಯಾವತ್ತೂ ಕಡಿಮೆ ಆಗೋದಿಲ್ವೋ ಅಂಥ ಜಾಗವನ್ನೇ ಹುಡುಕಿ ಅಲ್ಲಿಂದಲೇ ಕಾಲುವೆ ಕೊರೆದಿರೋದ್ರಿಂದ ಇಲ್ಲಿ ಯಾವತ್ತೂ ನೀರಿನ ಕೊರತೆಯೇ ಇಲ್ಲ ಅಂತ. ಏನ್ ವ್ಯವಸ್ಥೆ ರೀ ಅದು! ಹೊಸದಾಗಿ ಕಟ್ಟಿರುವ ಬ್ರಿಡ್ಜ್ ಬಿದ್ದಿರಬಹುದು, ಆದ್ರೆ ವಿಜಯನಗರಕ್ಕೆ ಹೋಗಿ ನೋಡಿ ಎಂಥ ಬ್ರಿಡ್ಜ್, ಅತ್ಯದ್ಭುತವಾದ ಬ್ರಿಡ್ಜ್. ನಂಗೊಂದ್ಸಲ ಸುದ್ದಿ ಬಂತು, ನಾನು ಅಲ್ಲೇ ಇದ್ದೆ ಹಂಪಿಯ ಆಸ್ಪಾಸ್ನಲ್ಲಿ. ಸುದ್ದಿ ಬಂತು, ಇಲ್ಲೊಂದು ಒಂದು ಗೋಪುರದ ಕಟ್ಟಡವನ್ನ, ಪಕ್ಕದಲ್ಲಿ ಒಂದು ಸಣ್ಣ ಸಣ್ಣ ಗೋಪುರ ಮಾಡಿರ್ತಾರೆ, ಆ ಕಟ್ಟಡವನ್ನ ಯಾರೋ ಮಿಸ್ಕ್ರಿಯೆಂಟ್ಸ್ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ. ನೋಡ್ಲಿಕ್ಕೆ ಬನ್ನಿ ಅಂತ ಕರೆದ್ರು. ನಾನು ನೋಡ್ಲಿಕ್ಕೆ ಹೋದಾಗ ನಾನು ಏನು ಕೇಳಿದೆ ಗೊತ್ತಾ? ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ಇಟ್ಟಿಗೆ ತಗೊಳ್ಳ ಅಂತ. ನಂಗೆ ಅವ್ರು ಕೇಳಿದ್ರು, ಯಾಕ್ರಿ ಈ ಇಟ್ಟಿಗೆ ಮೇಲೆ? ಹೇಳಿದೆ, 100 ವರ್ಷಗಳ ಇತಿಹಾಸ ಹೊಂದಿರುವಂಥ ಇಟ್ಟಿಗೆ ಸರ್ ಇದು. ಈ ಇಟ್ಟಿಗೆ ಮನೇಲಿ ಇಟ್ಕೊಂಡು ಪೂಜೆ ಆದರೂ ಮಾಡ್ತೀನಿ, ನನಗೆ ಸ್ಮರಣೆ ಕೊಡ್ತಾ ಇರಲಿ ನನ್ನ ಯೋಗ್ಯತೆ, ನನ್ನ ದೇಶದ ಒಬ್ಬ ಸ್ಕಿಲ್ ಇರುವಂಥ, ಒಬ್ಬ ವಿಜಯನಗರ ಕಾಲದ ಸ್ಕಿಲ್ ಇರುವಂಥ ಸಾಮಾನ್ಯ ವ್ಯಕ್ತಿಯ ಮುಂದೆ ನಯಾ ಪೈಸೆಗೂ ಇಲ್ಲದ್ದು ಅಂತ ಪದೇ ಪದೇ ಅರ್ಥ ಆಗಲಿ ಅಂತ ಆ ಇಟ್ಟಿಗೆನ ತಗೊಂಡು ಬಂದು ಮನೇಲಿ ಇಟ್ಕೊಂಡಿದ್ದೀನಿ. ಈಗಲೂ ನನಗೆ ಅದು ನೋಡುವಾಗ ಹೆಮ್ಮೆ ಅನ್ಸುತ್ತೆ. ವಾ, ಏನು ಅದ್ಭುತವಾಗಿರುವಂಥ ಶಕ್ತಿ ಭಾರತೀಯ ಸಮಾಜಕ್ಕಿತ್ತು ಅಂತ ಯೋಚನೆ ಮಾಡಿ. ಎಂಥ ಅದ್ಭುತವಾದ ಶಕ್ತಿ! ಹಾಗಂತ ಭಾರತ ಇವತ್ತೇನು ಹಿಂದುಳಿದಿದೆ ಅಂತ ತಿಳ್ಕೊಳ್ಬೇಡಿ. ಇವತ್ತಿನ ಭಾರತವು ಅತ್ಯಂತ ಸಮರ್ಥವಾಗಿರುವಂತ ಭಾರತ. ನಾವು ಯಾರು ಆರ್ಡಿನರಿ ಅಲ್ಲ. ಇವತ್ತು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಇವತ್ತು ನಾವು ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ. ನಮ್ದು ಎಕಾನಮಿ $3 ಟ್ರಿಲಿಯನ್. ಇನ್ 1 ವರ್ಷ, ಪ್ರಾಬಬಲಿ 1.5 ವರ್ಷದಲ್ಲಿ $5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ. ಬಡರಾಷ್ಟ್ರ ಭಾರತ, ಬಡರಾಷ್ಟ್ರ ಭಾರತ ಅಂತ ಹೇಳ್ತಿದ್ದವ್ರು ಇವತ್ತು ಲೈನಲ್ಲಿ ನಿಂತ್ಕೋಬೇಕು. ನಮ್ಮ ಹತ್ರ ಬಂದು ನಮಗೆ ಸಾಲ ಕೊಡ್ತೀರಾ ಅಂತ ಕೇಳಬೇಕಾಗಿರುವಂತ ಸ್ಥಿತಿ ಬಂದ್ರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಭಾರತ ಅಷ್ಟು ಸ್ಟ್ರಾಂಗ್ ಆಗಿದೆ. ಇವತ್ತಿನ ಭಾರತದ GDP ಹೆಂಗಿದೆ ಗೊತ್ತಾ? ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ 7% ಅಂತ ಮುಂದಿನ ಕ್ವಾರ್ಟರ್ ನಿರ್ಧಾರ ಮಾಡಿದೆ IMF. ಚೀನಾದು ಕೂಡ 4.5% ದಾಟ್ತಾ ಇಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳು ನೆಗೆಟಿವ್ ಅಲ್ಲಿದೆ. ಆದ್ರೆ ಇಂಥ ರಿಸೆಷನ್ ಪೀರಿಯಡ್ ನಲ್ಲೂ ಕೂಡ ಪಾಸಿಟಿವ್ ಗ್ರೋತ್ ಅನ್ನ ದಾಖಲು ಮಾಡಬಲ್ಲಂತ ಸಾಮರ್ಥ್ಯ ಇರುವ ರಾಷ್ಟ್ರ ಅದು ಭಾರತ ಮಾತ್ರ. ಮಿತ್ರ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ರಿಸೆಷನ್ ಬರ್ತಾ ಇದೆ. ಯಾರ್ಯಾರು ಇಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಅದ್ರ ಹೀಟ್ ಗೊತ್ತಾಗ್ತಿರುತ್ತೆ. ಅನೇಕರಿಗೆ ಪಿಂಕ್ ಸ್ಲಿಪ್ ಕೊಟ್ಟು ಮನೆಗೆ ಕಳಿಸುವಂತ ಪ್ರಯತ್ನಗಳು ನಡೀತಾ ಇವೆ. ಆದ್ರೆ ಆಶ್ಚರ್ಯ ಏನ್ ಗೊತ್ತೇನು? IMF ಹೇಳುತ್ತೆ, ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ, ಅಮೆರಿಕ ರಿಸೆಷನ್ಗೆ ಹೋಗ್ಬೋದು, ಇಂಗ್ಲೆಂಡ್ ರಿಸೆಷನ್ಗೆ ಹೋಗ್ಬೋದು, ಜರ್ಮನಿ ರಿಸೆಷನ್ಗೆ ಹೋಗ್ಬೋದು, ಫ್ರಾನ್ಸ್ ರಿಸೆಷನ್ಗೆ ಹೋಗ್ಬೋದು, ನೀವು ಚೈನಾ ಕೂಡ ರಿಸೆಷನ್ಗೆ ಹೋಗ್ಬೋದು.
ಆದರೆ ರಿಸೆಷನ್ಗೆ ಹೋಗುವಂತ 0% ಚಾನ್ಸ್ ಇರುವಂತ ಒಂದೇ ರಾಷ್ಟ್ರ ಅದು ಭಾರತ ಅಂತ ಮೊನ್ನೆ ತಾನೇ IMF ಮತ್ತು ವರ್ಲ್ಡ್ ಬ್ಯಾಂಕ್ ರಿಲೀಸ್ ಮಾಡಿ ಹೇಳುತ್ತೆ, ಭಾರತ ಇಷ್ಟು ಸ್ಟ್ರಾಂಗ್ ಆಗಿ ಇಂಟರ್ವೂವನ್ನಾಗಿ ಬೆಳೆದು ನಿಂತಿದೆ ಭಾರತ ಅಂತ. ಬರೀ ಇಷ್ಟೇ ಅಲ್ಲ, ನೀವು ಚಿಕ್ಕವರಿರುವಾಗ ಅಥವಾ ನಾನು ನಿಮ್ಮ ವಯಸ್ಸಿನಲ್ಲಿರುವಾಗ ಭಾರತದ ಕುರಿತಂತೆ ಮಾತನಾಡುವಾಗ ಟೆಕ್ನಾಲಜಿಕಲಿ ಹಿಂದಿರುವಂತ ಭಾರತ ಅಂತ ಮಾತಾಡ್ತಿದ್ವಿ. ಇವತ್ತು ಭಾರತ ಹೆಂಗಿದೆ ಗೊತ್ತಾ? 5G ಟೆಕ್ನಾಲಜಿಯನ್ನ ಜಗತ್ತಿನ ಕೆಲವೇ ರಾಷ್ಟ್ರಗಳು ಅಳವಡಿಸಿಕೊಂಡಿವೆ. ಅದರಲ್ಲಿ ಒಂದು ರಾಷ್ಟ್ರ ಭಾರತ ರೀ. ಅಂಡ್ ಬಿ ಹ್ಯಾಪಿ. ನಾನು ಡೆಫಿನೆಟ್ಲಿ ಇದು ಕ್ಲಾಪ್ಸ್ ಕೇಳ್ತೀನಿ ನಿಮ್ಮ ಹತ್ರ. ಯಾಕೆ ಗೊತ್ತಾ? 6G ಟೆಕ್ನಾಲಜಿಯನ್ನ ಜಗತ್ತಿನ ಅನೇಕ ರಾಷ್ಟ್ರಗಳು ಇನ್ನೂ ಆಲೋಚನೆ ಕೂಡ ಮಾಡಲಿಲ್ಲ. ಆದರೆ ಭಾರತ ಅದಾಗಲೇ 6G ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡಿಕೊಳ್ಳುವಂತ ಅಗ್ರಣಿ ರಾಷ್ಟ್ರವಾಗಿ ರೂಪುಗೊಳ್ಳಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿಯನ್ನ ಮಾಡಿ ಆಗಿದೆ. ಮಿತ್ರೇ, 6G ಜಗತ್ನಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ಬರುತ್ತೋ ಆ ರಾಷ್ಟ್ರಗಳಲ್ಲಿ ಮೊದಲ ಸಾಲಿನಲ್ಲಿ ಭಾರತವೂ ಇರುತ್ತೆ. ನಾವು ಹಿಂದೆ ಉಳಿದಿಲ್ಲ. ಇವತ್ತಿನ ಭಾರತ ಹೆಂಗಿದೆ ಗೊತ್ತಾ? ಕಳೆದ ಒಂದು ತಿಂಗಳು, ಪ್ರಾಬಬ್ಲಿ ಒಂದು ತಿಂಗಳು ಆಗಲಿಲ್ಲ ಇನ್ನು, ದೆಹಲಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಯಿತು, ದೊಡ್ಡ ಎಕ್ಸ್ಪೋ ನಡೀತು, ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೋ. ಭಾರತ ಚಿಪ್ ಮೇಕಿಂಗ್. ಚಿಪ್ ಅಂತಂದ್ರೆ ಏನ್ ಗೊತ್ತಾ? ಈ ಇಡೀ ಮೊಬೈಲ್ ನಡೆಯುತ್ತಲ್ಲ ಒಂದು ಚಿಪ್ಪಿನ ಆಧಾರದ ಮೇಲೆ ನಡೆಯೋದು. ಆ ಚಿಪ್ಪನ್ನ ನಾವು ತೈವಾನಿಂದ ತರಿಸ್ಕೊಳ್ತೀವಿ, ಕೊರಿಯಾದಿಂದ ತರಿಸ್ಕೊಳ್ತೀವಿ, ಚೈನಾದಿಂದ ತರಿಸ್ಕೊಳ್ತೀವಿ, ಆಮೇಲೆ ಈ ಮೊಬೈಲ್ನಲ್ಲಿ ಅಸೆಂಬಲ್ ಮಾಡ್ತೀವಿ. ಚಿಪ್ ಮಾಡುವಂತ ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ತುಂಬಾ ಹೈ ಟೆಕ್ನಾಲಜಿ ಅದು. ಚಿಪ್ ಮಾಡೋದಕ್ಕೆ ಬೇಕಾಗಿರುವಂತ ಇಂಟೀರಿಯರ್ಸ್ ಡಿಸೈನ್ ಮಾಡ್ಲಿಕ್ಕೆ 3 ವರ್ಷ ಬೇಕ್ರಿ, ಕಟ್ಟಡ ಕಟ್ಟಲಿಕ್ಕೆ. ಆ ಥರದ ಕಷ್ಟದ ಪ್ರಾಸೆಸ್ ಅದು. ಅದ್ರ ಬಗ್ಗೆ ಒಂದು ಎಕ್ಸ್ಪೋ ಆಯ್ತು. ಬೆಂಗಳೂರಿನ ಒಬ್ಬ ಇಂಜಿನಿಯರ್ HCL ಕಂಪನಿಯವರು ಅಲ್ಲಿದ್ರು. ನಾನು ಸುಮ್ಮನೆ ಮಾತನಾಡ್ತಾ ಇದ್ದೆ, ಕನ್ನಡದವ್ರು ಸಿಕ್ಕಿದ್ರೆ ಬಹಳ ಖುಷಿಯಲ್ಲ. ನಾನು ಕೇಳಿದೆ, ಏನ್ ಅನ್ಸುತ್ತೆ ನಿಮಗೆ? ಅವರಂದ್ರು, ಸರ್, ನಾನು ಮೊದಲು ಇಲ್ಲಿಗೆ ಬರಬೇಕಾದಾಗ ಭಾರತ ಕೊರಿಯಾ ತರ ಆಗ್ಲಿಕ್ಕೆ, ಭಾರತ ತೈವಾನ್ ತರ ಆಗ್ಲಿಕ್ಕೆ, ಭಾರತ ಚೀನಾ ತರ ಆಗ್ಲಿಕ್ಕೆ 20 ವರ್ಷ ಬೇಕು ಅನ್ಕೊಂಡಿದ್ದೆ. ಬಟ್ ಇವತ್ತಿನ ಭಾರತದ ಸ್ಪೀಡ್ ನೋಡಿದ್ರೆ 5 ವರ್ಷದಲ್ಲಿ ಭಾರತ ಅವರೆಲ್ಲರನ್ನು ಹಿಂದೆ ಹಾಕಿದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಸರ್. ಹಂಗ ಓಡ್ತಾ ಇದೆ ಭಾರತ ಅಂತ. ಏನ್ ಚಂದ ರೀ, ಏನ್ ಅದ್ಭುತವಾಗಿದೆ. ಇವತ್ತಿನ ಭಾರತ ಯಾವುದರಲ್ಲಿ ಕಡಿಮೆ ಇದೆ ಹೇಳಿ? ಎಲ್ಲದರಲ್ಲೂ ಅಗ್ರೆಸಿವ್ ಆಗಿ ಮುಂದುವರಿತಾ ಇದೀವಿ. ಆದ್ರೆ ಯಾವುದರಲ್ಲಾದ್ರೂ ಕೊರತೆ ಇದೆ ಅಂದ್ರೆ ಎಲ್ಲಿ ಕೊರತೆ ಇದೆ ಗೊತ್ತಾ? ನಮ್ಮ ಇಚ್ಛಾಶಕ್ತಿಗಳು ಸತ್ತೋಗ್ಬಿಟ್ಟಿವೆ. ನಮ್ಮ ಇಚ್ಛಾಶಕ್ತಿಗಳು ಹೆಂಗ್ ಸತ್ತೋಗಿವೆ ಅಂತಂದ್ರೆ 20 ನಿಮಿಷ ಮನಸ್ಸನ್ನ ಒಂದು ಕಡೆ ಏಕಾಗ್ರ ಚಿತ್ತವಾಗಿಟ್ಟು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿಕ್ಕಾಗದೆ ಇರೋಷ್ಟು ನೀಚ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅದು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಂಗೆ 100 ಜನ ಯುವಕರನ್ನು ಕೊಡಿ. ನಾನು ಈ ಮಾತನ್ನು ಪದೇ ಪದೇ ಉಲ್ಲೇಖ ಮಾಡ್ತೀನಿ. ಯಾಕೆಂದ್ರೆ ನನಗೆ ನಾನು ಹೇಳ್ಕೊಳ್ಳೋದು, ನಿಮ್ಗೆ ಹೇಳಲಿಕ್ಕೆ ನಾನು ಯಾವ ಯೋಗ್ಯತೆ ಉಳ್ಳವನು? ನನಗೆ ನಾನೇ ಹೇಳ್ಕೊಳ್ಳೋದು. ಆಮ್ ಐ ದಾಟ್? ಸ್ವಾಮೀಜಿ ಕೇಳಿದ್ರು, 100 ಜನ ಯುವಕರನ್ನು ಕೊಡಿ, ನಾನು ಈ ದೇಶದ ಇತಿಹಾಸವನ್ನು ಬದಲಾಯಿಸ್ತೀನಿ. ಇಲ್ಲಿ ಎಷ್ಟು 1000 ಜನ ಇದೀವಲ್ಲಪ್ಪ ನಾವು. 100 ಜನ ಯಾಕೆ ಸಿಗಲಿಲ್ಲ? ಅಂದ್ರೆ ಅವ್ರ ಡೆಫಿನೇಷನ್ ಯೂತ್ ಇದು ಹಂಗಿತ್ತು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಕಬ್ಬಿಣದ ಮಾಂಸಖಂಡ ಇರಬೇಕು, ಉಕ್ಕಿನ ನರಮಂಡಲ ಇರಬೇಕು, ಮಿಂಚಿನ ಬುದ್ಧಿಶಕ್ತಿ ಇರಬೇಕು. ಅದೋ ನೋಡು ಗುಡ್ಡ ಅಂದ್ರೆ ಅವ್ನು ಗುಡ್ಡ ನೋಡಬಾರ್ದು, ಪುಡಿ ಮಾಡ್ಬೇಕಾ ಸ್ವಾಮೀಜಿ, ಅದನ್ನ ಮಾಡ್ಕೊಂಡು ಬರ್ತೀನಿ ರೀ ಅಂತ ಹೇಳ್ಬೇಕು. ಏನ್ ಯೂತ್ ರೀ, ಹೆಂಗಿರ್ಬೇಕು? ನಿಮ್ಮ ಇಚ್ಛಾಶಕ್ತಿಯ ಪ್ರಭಾವ ಹೆಂಗಿರ್ಬೇಕು ಅಂದ್ರೆ, ಇದನ್ನ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ್ರೆ ಮಾಡೇ ಮಾಡ್ತೀನಿ. ನಾನು ಆರಂಭದಲ್ಲಿ ಹೇಳಿದಾಗ ಚಪ್ಪಾಳೆ ಹೊಡೆದ್ರಲ್ಲ, 5 ಗಂಟೆಗೆ ಹೇಳೋದಿಲ್ಲ ಅಂತಂದಾಗ ಮನಸ್ಸು ಅದನ್ನು ಕೇಳಲಿಕ್ಕೆ ಇಚ್ಛೆ ಪಡುತ್ತೆ. ಮನಸ್ಸಿಗೆ ಹೇಳಿ, ಏಯ್ ನೀನ್ ನಮ್ಮ ಮನೇಲಿ ಸಾಕಿರೋ ನಾಯಿಗಿಂತ ಕಡೆ ಕಣ, ನಾನು ಹೇಳ್ದಂಗ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ನಾನು ಹೇಳಿದ್ದು ನೀನ್ ಕೇಳಬೇಕೆ ಹೊರತು ನೀನ್ ಹೇಳಿದ್ದು ನಾನು ಕೇಳಲಿಕ್ಕೆ ಅಲ್ಲ ಇರೋದು. ಯಾವಾಗ ಇದನ್ನ ಹೇಳೋದು? 60 ವರ್ಷ ಆದ್ಮೇಲ? ನಿಮ್ಗೆ 60 ವರ್ಷ ಆದ್ಮೇಲೆ ನಿಮ್ ಮಾತನ್ನ ನಿಮ್ ಮಗ ಸೊಸೆ ಕೇಳಲ್ಲ, ಇನ್ ಮನಸ್ಸೇನು ಕೇಳೋದು? ಮನಸ್ಸು ನಿಮ್ಮ ಮಾತನ್ನು ಕೇಳೋದು ಈಗ ಮಾತ್ರ. ಮನಸ್ಸಿಗೆ ತಾಕತ್ತಿದೆ. ನಾನು ಹೇಳೋ ಮಾತನ್ನು ಸರಿಯಾಗಿ ಕೇಳಿದಿ. ಅಕಸ್ಮಾತ್ ಈಗೊಂದು ಏಜ್ ಇದೆಯಲ್ಲ, ವಂಡರ್ಫುಲ್ ಏಜ್. ಅದಕ್ಕೆ ಭಾರತ ಏನ್ ಮಾಡ್ತು ಅಂದ್ರೆ ಇದಕ್ಕೆ ಬ್ರಹ್ಮಚರ್ಯದ ವಯಸ್ಸು ಅಂತ ಕರೀತು. ಬ್ರಹ್ಮಚರ್ಯದ ವಯಸ್ಸು ಅಂತಂದ್ರೆ ಏನ್ ಗೊತ್ತಾ? ಏಕಾಗ್ರ ಚಿತ್ತವಾಗಿ ಮನಸ್ಸನ್ನ ಒಂದು ಕಡೆ ಇಡಬಲ್ಲಂತ ವಯಸ್ಸು. ಹೆಂಗಿರಬೇಕು ಅಂತಂದ್ರೆ, ಆ ಏಕಾಗ್ರ ಚಿತ್ತತೆಯಿಂದ ಕೂಡಿರುವಂತ ಮನಸ್ಸು ಆನಂತರ ಎಲ್ಲವನ್ನೂ ಗ್ರಹಿಸಿಕೊಂಡು ಆಮೇಲೆ ಗಾರ್ಹಸ್ಥ್ಯಕ್ಕೆ ಕಾಲಿಡಬೇಕು ಅಂತ. ಆದರೆ ಈ 25 ವರ್ಷದಲ್ಲಿ ಏನು ಮಾಡಬಾರ್ದೆಲ್ಲ ಮಾಡಿಬಿಟ್ವಿ ಅಂದರೆ ಆ ಮನಸ್ಸಿಗೆ ಏಕಾಗ್ರತೆ ಬರೋದು ಹೆಂಗೆ? ಅಕಸ್ಮಾತ್ ಯಾರು ಇನ್ನೂ ನಾನು ಆ ದಿಕ್ಕಿಗೆ ಪೂರ್ತಿ ಹೋಗಿಲ್ಲ, ಹಾಳಾಗಲಿಲ್ಲ ಅಂತ ಆದರೆ ನಿಮ್ಗೆ ಇನ್ನೂ ಟೈಮ್ ಇದೆ, ವಾಪಸ್ ಬಂದ್ಬಿಡಿ. ಡಿಸೈಡ್ ಮಾಡಿ, ನನ್ನ ಜೀವನದಲ್ಲಿ 25 ವರ್ಷದವರೆಗೂ ನಾನು ಈ ಗುರಿಯನ್ನ ಬಿಟ್ಟು ಮತ್ತೇನನ್ನು ನೋಡಲ್ಲ, ಇದನ್ನ ರೀಚ್ ಮಾಡಿಯೇ ಮುಂದಿನ ಎಲ್ಲ ಕೆಲಸ ಅಂತ ನಿಶ್ಚಯ ಮಾಡಿ ಎಲ್ಲವನ್ನೂ ಪಕ್ಕಕ್ಕಿಡಿ. 25 ವರ್ಷದಲ್ಲಿ ಜಗತ್ತೇನು ಮುಳುಗೋಗಲ್ಲ. ನೀವು 25 ವರ್ಷದಲ್ಲಿ ಒಂದು ರೀಲ್ ಮಾಡಲಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅವನು ಸತ್ತೋಗ್ಬಿಡಲ್ಲ, ಅವನು ಪೂರ್ತಿ ಬರ್ಬಾದ್ ಏನಾಗೋಗಲ್ಲ, ಲಾಸ್ ಆಗ್ಬಿಡಲ್ಲ, ಏನೂ ಆಗಲ್ಲ, ಜಗತ್ತಲ್ಲೇ ಇರುತ್ತೆ. ಆದ್ರೆ 25 ವರ್ಷದ ನಂತರ ನೀವು ಎಂಥ ಸ್ಟೇಟಸ್ಗೆ ಬಂದಿರ್ತೀರಾ ಅಂತಂದ್ರೆ, ಅಗತ್ಯ ಬಿದ್ದರೆ ಇನ್ಸ್ಟಾಗ್ರಾಮ್ ಅವನು ನಿಮ್ಮನ್ನು ಫಾಲೋ ಮಾಡಬೇಕಾದ ಸ್ಟೇಟಿಗೆ ಬಂದರೂ ಬರ್ಬೋದು.
ಯೋಚನೆ ಮಾಡಿ ಡಿಫರೆನ್ಸ್ ಅನ್ನ. ನೀವು ಅವನನ್ನು ಫಾಲೋ ಮಾಡಿ ಅವನು ಹಾಕೊಟ್ಟಿರುವ ಚಕ್ರದಲ್ಲಿ ಬಿದ್ದು ಅಲ್ಲೇ ನರಳಾಡ್ತಾ ಒಂದು ಕ್ರಿಮಿಯಂತೆ ಹುಳುವಿನಂತೆ ಬದುಕಿ ಸಾಯ್ಬೇಕೋ, ಅಥವಾ ಇಡೀ ಜಗತ್ತೇ ನನ್ನನ್ನು ಫಾಲೋ ಮಾಡುವಂತ ಆಗಬೇಕು ಅಂತ. ಸ್ವಾಮಿ ವಿವೇಕಾನಂದರು ಅಮೆರಿಕಾದ ವೇದಿಕೆ ಮೇಲೆ ನಿಂತು ಮಾತನಾಡಿದಾಗ ಏಜ್ ಎಷ್ಟು ಗೊತ್ತಾ ಅವರಿಗೆ? ಹಿ ವಾಸ್ ಜಸ್ಟ್ 30 ವರ್ಷ ವಯಸ್ಸು. ಅಮೆರಿಕಾದಲ್ಲಿ 2 ನಿಮಿಷಗಳ ಕಾಲ ಚಪ್ಪಾಳೆ 7,000 ಜನ ಅವ್ರಿಗೆ ಹೊಡೆದಿದ್ದು. ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಇದರ ಪರಿಣಾಮವಾಗಿ ನನ್ನೊಳಗೊಂದು ಸಾತ್ವಿಕ ಶಕ್ತಿ ಹೇಗೆ ಹರಿತಾ ಇದೆ ಅಂತಂದ್ರೆ, ಅಮೆರಿಕ ಏನು ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲ್ಬುಡಕ್ಕೆ ಬೀಳಬೇಕು ಅಂತ ಸಾತ್ವಿಕ ಶಕ್ತಿ ನನ್ನೊಳಗಿದೆ ಅಂತ. ಇದು ವಿವೇಕಾನಂದರಿಗೆ ಮಾತ್ರ ಆಗೋದಾ? ನನಗಾಗಲ್ವಾ? ನಿಮ್ಗಾಗಲ್ವಾ? ಆಯ್ತಪ್ಪ, 15 ವರ್ಷ ಸ್ವಲ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ, ಇವೆಲ್ಲ ಗೊತ್ತಿರಲಿಲ್ಲ, ಆದರೆ ಇನ್ನೂ 10 ವರ್ಷ ಬಾಕಿ ಇದೆಯಲ್ಲ. 18 ವರ್ಷ ತಪ್ಪು ಮಾಡಿಬಿಟ್ಟಿದ್ದೀನಿ, ಇನ್ನು 7 ವರ್ಷ ಬಾಕಿ ಇದೆಯಲ್ಲ. 20 ವರ್ಷ ತಪ್ಪು ಮಾಡಿದ್ದೀನಿ, ಇನ್ನು 5 years ಬಾಕಿ ಇದೆಯಲ್ಲ. ಹೋಗ್ಲಿ, 24 ವರ್ಷ ತಪ್ಪು ಮಾಡಿದ್ದೀನಿ, ಇನ್ನೂ 1 ವರ್ಷ ಬಾಕಿ ಇದೆಯಲ್ಲ, ಮಾಡೇ ಮಾಡ್ತೀನಿ ಇದನ್ನ ಅಂತ. ಈ ಛಲ ಯಾವಾಗ ಬರುತ್ತಲ್ಲ, ಆಗ ಹೊಸದನ್ನು ಕಟ್ಟಲಿಕ್ಕೆ ಸಾಧ್ಯ. ನನಗೆ ಅವ್ರು ಕೇಳಿದ್ರು, ಭಾರತಕ್ಕೆ ನಾನು ಏನು ಮಾಡ್ಬೋದು ಅಂತ ಕೇಳಿ. ಏನೂ ಇಲ್ಲಪ್ಪ, ನೀವು ಇನ್ನೇನೂ ಮಾಡಬೇಕಾಗಿಲ್ಲ. ಈ ಛಲದಿಂದ ನಿಮ್ಮ ಬದುಕನ್ನು ಮುನ್ನಡೆಸಿ. ಯಾವುದಕ್ಕೆ ಭಾರತ ಗ್ರೇಟ್ ಅಂತ ನಾವು ಪಟ್ಟಿ ಮಾಡ್ತೀವಲ್ಲ, ಐ ಆಮ್ ಪ್ರೌಡ್ ಆಫ್ ದಿಸ್, ಐ ಆಮ್ ಪ್ರೌಡ್ ಆಫ್ ದಟ್ ಅಂತ, ನಿಮ್ಮ ಮುಂದಿನ ಪೀಳಿಗೆ ಇದೇ ರೀತಿ 50 ವರ್ಷಗಳ ನಂತರ BNMITಯಲ್ಲಿ ಇನ್ನೊಂದಷ್ಟು ಹುಡುಗರನ್ನು ಸೇರಿಸ್ಕೊಂಡು ಇನ್ನೊಂದು ಹಣತೆ ಕಾರ್ಯಕ್ರಮ ನಡೆದ್ರೆ, ಆ ಹುಡುಗರು ಕೈ ಎತ್ತಿಬಿಟ್ಟು ಏನ್ ಹೇಳಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾರ್ದಾದ್ರೂ ಒಬ್ಬರು ಹೆಸರು ಹೇಳಿ, ಅವರೊಬ್ಬರು ಈ ದೇಶದಲ್ಲಿ ಬದುಕಿದ್ರಲ್ಲ, ಅವರ ಮುಂದಿನ ಪೀಳಿಗೆ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್, ನಾನು ಅಂತ ಭಾರತದಲ್ಲಿ ಹುಟ್ಟಿದೆ ಅಂತ ನಮ್ ಯಾರ್ದಾದ್ರೂ ಹೆಸರು ಹೇಳಿಬಿಟ್ರೆ ಏನ್ ಭಾಗ್ಯ ಅದು. ಬದುಕು ಹಂಗಾಗಬೇಕು, ಅಥವಾ ಎಲ್ಲ ಹುಳುಗಳಂತೆ ನರಳಾಡ್ತಾ ನಾವು ಹುಳುಗಳಂತೆ ಬದುಕಬೇಕು? ಆಯ್ಕೆ ನಿಮ್ದಪ್ಪ. ಹೊರಗೆ ನೋಡ್ತಾ ಬದುಕಿ ಹಿಂಗೆ ಬದುಕಬೇಕು ಅಂತಂದ್ರೆ ಪ್ಲೀಸ್ ಲಿವ್ ಇಟ್. ನಾನೇನು ಹೇಳಲಿಕ್ಕೆ ಹೋಗಲ್ಲ, ನಾನೇನು ನಿಮ್ಗೆ ಪಟ್ಟಿ ಮಾಡ್ಕೊಡಲ್ಲ, ಹಿಂಗೆ ಮಾಡಿದ್ರೆ ಇಂಥ ಗ್ರೇಟ್ ಮನುಷ್ಯ ಆಗ್ತಾರೆ, ಏನು ಪಟ್ಟಿ ಮಾಡ್ಕೊಡಲ್ಲ. ಆದರೆ ನೀವೇ ಡಿಸೈಡ್ ಮಾಡಿ, ಹೀಗೆ ಹೋದ್ರೆ ನಾನು ಒಳ್ಳೆಯವನಾಗ್ತೀನಿ, ಹೀಗೆ ಹೋದ್ರೆ ಕೆಟ್ಟವನಾಗ್ತೀನಿ, ಈ ದಿಕ್ಕಲ್ಲಿ ಹೋಗ್ಬೇಕೋ ಈ ದಿಕ್ಕಲ್ಲಿ ಹೋಗ್ಬೇಕು ಅಂತ ನೀವು ಡಿಸೈಡ್ ಮಾಡಿ. ಅಕ್ಕಪಕ್ಕದವ್ರು ಎಳೆಯಕ್ಕೆ ಟ್ರೈ ಮಾಡ್ತಾರೆ, ಬಾ ಇವತ್ತೊಂದು ಮೂವಿ ನೋಡೋಣ. ಇಲ್ಲಪ್ಪ, ನನ್ನ ಗೋಲ್ ಫಿಕ್ಸ್ಡ್ ಆಗಿದೆ, ಅದನ್ನು ಮುಗಿಸಿದ ಮೇಲೆ ಇವೆಲ್ಲ ಅಂತ ಡಿಸೈಡ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಇಚ್ಛಾಶಕ್ತಿ ಜಾಗೃತವಾಯಿತು ಅಂತಂದ್ರೆ, ಬಿಲೀವ್ ಮೀ, ಸ್ವಾಮಿ ವಿವೇಕಾನಂದರು ನಿಮ್ಮನ್ನು ಆರಿಸ್ಕೊಳ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ವಿವೇಕಾನಂದರನ್ನ ಆರಿಸಿಕೊಳ್ಳೋದು ಮತ್ತು ವಿವೇಕಾನಂದರು ನನ್ನನ್ನು ಆರಿಸಿಕೊಳ್ಳೋದು ಡಿಫರೆನ್ಸ್ ಭಾಳ ಇದೆ. ನಾನು ಆರಿಸಿಕೊಳ್ಳೋದು ಬೇರೆ. ನಾನು ವಿವೇಕಾನಂದರನ್ನ ಹೋಗಿ ಪದೇ ಪದೇ ನಮಸ್ಕಾರ ಮಾಡ್ಬೋದು. ವಿವೇಕಾನಂದರು ನನ್ನ ಮೂಸಿಯೂ ನೋಡಲಿಲ್ಲ ಅಂದರೆ ನನ್ನ ನಮಸ್ಕಾರ ತಗೊಂಡೇನು ಉಪಯೋಗ, ಮಾಡಿ ಏನು ಉಪಯೋಗ? ಆದರೆ ವಿವೇಕಾನಂದರು ಏನಾದರೂ ನೀನು ಬೇಕು ಬಾ ಅಂತ ಆರಿಸ್ಕೊಂಡು ಕರ್ಕೊಂಡ್ಬಿಟ್ರು ಅಂದ್ರೆ ಏನು ಆನಂದ. ಅದ್ಭುತವಾದ ಕೆಲಸವನ್ನ ನನ್ನ ಮೂಲಕ ಸ್ವಾಮಿ ವಿವೇಕಾನಂದರು ಮಾಡಿಸ್ತಾರೆ. ಅದಕ್ಕೆ ಬೇಕಾಗಿರುವಂತ ತಯಾರಿ ಆಗಬೇಕು ಅಷ್ಟೇ. ಆ ತಯಾರಿ ಮಾಡ್ಕೊಳ್ಳಿಕ್ಕೆ ನೀವು ಸಿದ್ಧರಿದ್ದೀರಾ ಅಂತಂದ್ರೆ ಬಿಲೀವ್ ಮೀ, ಹೊಸ ಭಾರತ ನಿರ್ಮಾಣ ಆಗುತ್ತೆ. ಯಾವ ಭಾರತ ಕಳೆದ 75 ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ಇನ್ನೂ ಕೂಡ ಆ ಡೆವಲಪ್ಮೆಂಟ್ನ ಓಟವನ್ನು ಹಿಡಿಲಿಕ್ಕೆ ಸಾಧ್ಯವಾಗದೆ ಒದ್ದಾಡ್ತಾ ಇದೆಯೋ, ಆ ಭಾರತವನ್ನ ಎಲ್ಲ ರೆಕಾರ್ಡ್ಗಳನ್ನ ಮೀರಿ ಡೆವಲಪ್ಮೆಂಟ್ನ ತುತ್ತ ತುದಿಯಲ್ಲಿ ನಿಲ್ಲಿಸಿ, ವಿಕಾಸದ ಹಾದಿಯಲ್ಲಿ ನಿಲ್ಲಿಸಿ, ಹೊರಗಡೆಯೂ ಭಾರತ ಗ್ರೇಟು, ಒಳಗಡೆಯೂ ಭಾರತ ಗ್ರೇಟ್ ಅನ್ನುವಂಥ ಒಂದು ಶ್ರೇಷ್ಠ ರಾಷ್ಟ್ರ ನಿರ್ಮಾಣ ಮಾಡೋದು ನಮ್ಮೆಲ್ಲರ ಗುರಿ. ಅದಕ್ಕೋಸ್ಕರ ಪ್ರಯತ್ನ ಪಡೋಣ, ಅದಕ್ಕೋಸ್ಕರ ವರ್ಕ್ ಮಾಡೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಒಂದು ಸಲ ಭಾರತ್ ಮಾತೆಗೆ ಜೈಕಾರ ಹಾಕ್ತೀರಿ? 2 ಕೈಗಳನ್ನು ಮೇಲಕ್ಕೆತ್ತಿ ಜೋರಾಗಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್.